ರೈತ ರೈತ ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ಬ್ರದರ್ ರೀ. ಹಾಯ್ ಭರತ್. ಹಾಯ್ ಶರತ್. ಹೇಳಿ ಭರತ್, ಹೇಗಿದೆ ಹಂದಿ ಮಾರ್ಕೆಟಿಂಗು? ಹೇಗೆ ಮಾರ್ಕೆಟಿಂಗ್ ಎಲ್ಲ ಹಾಳಾಗಿ ಹೋಗಿದೆ. ಮತ್ತು ಗೋವಿಂದ ರಾಜ್ ಅವರು ತುಂಬ ಚೆನ್ನಾಗಿದೆ, ಒಳ್ಳೆ ದುಡ್ಡಾಗುತ್ತೆ. ಮೊನ್ನೆಲ್ಲ ವಾಯ್ಸ್ ರೆಕಾರ್ಡ್ ಹಾಕಿದ್ರಲ್ಲ ಭರತ್. ಅಯ್ಯೋ, ವಾಯ್ಸ್ ರೆಕಾರ್ಡ್ ಹಾಕೋರ್ಗೆ ಹೇಳ್ರಿ, ಹಂದಿ ಮಾರ್ಬೇಕಾದಾಗ ಗೊತ್ತಾಗೋದು ಮಾರ್ಕೆಟಿಂಗ್ ಏನೈತೆ ಅಂತ. ಮತ್ತು ಮೊನ್ನೆ ಮೇಘಾಲಯ ನಾಗಾಲ್ಯಾಂಡ್ಗೆಲ್ಲ ತುಂಬಿದ್ರಿ. ನಾವು ಮಾರ್ಕೆಟಿಂಗ್ ಒಂದು ಮಾರ್ಕೆಟ್ ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ, ಇದು ಹಂದಿ ಬಿಸ್ನೆಸ್ ಅಲ್ಲ. ಹೌದಾ? ಮತ್ತೆ ಭರತ್, ಹೇಗಿದೆ ಫಾರಮು? ಬಡಿತಾ ಇದೆ, ಏನಿದೆ ಆರಾಮಾಗಿ ಅದೇ ಕೆಲಸ. ಕಾಂಪಿಟೇಟರ್ ಜಾಸ್ತಿ ಇದಾರಾ ಇದಕ್ಕೆ? ಸಾಕಷ್ಟು. ಬೆಳಗಾದ್ರೆ ಒಬ್ಬೊಬ್ಬ ವಿಡಿಯೋ ನೋಡ್ಕೊಂಡು ಬಂದು ಹಂದಿಗೆ ಸಂಪಾದನೆ ಮಾಡ್ಬೇಕು, ಐತೆ ಜಾಸ್ತಿ ಐತೆ ಅಂತ ಬಂದು ದುಡ್ಡು ಹಾಕ್ಬಿಟ್ಟು ಹಂದಿ ಫಾರಂ ಮಾಡ್ತಾರೆ. ಭರತ್, ಯೂಟ್ಯೂಬ್ ನೋಡ್ಕೊಂಡು ಬರೋರ್ಗೆ ಏನಂತೀಯ ಭರತ್? ಆರಾಮಾಗಿ ಮನೆ ದುಡ್ಡು ಇಟ್ಕೊಂಡು ಆರಾಮಾಗಿ ಬಡ್ಡಿಗೆ ಹಾಕೊಂಡು ಬ್ಯಾಂಕ್ ಹಾಕೊಂಡು ಸಂಪಾದನೆ ಮಾಡ್ಕೊಳ್ರಿ. ಮೊನ್ನೆ ಯಾರು ಹೇಳ್ತಿದ್ದ 2 ಲಕ್ಷ 3 ಲಕ್ಷ ತಿಂಗ್ಳಿಗೆ ಸಂಪಾದನೆ ಮಾಡ್ತೀನಿ ಹಂಗೆ ಹಿಂಗೆ ಅಂತಿದ್ದ. ಅವ್ರ ಬಗ್ಗೆ ಏನಂತೀರಾ? ಯೂಟ್ಯೂಬ್ ಅದು ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ಬಂದಿತ್ತಲ್ಲ ಭರತ್. ಯೂಟ್ಯೂಬ್ ಹೇಳ್ರಿ, ಅವ್ರಿಗೆ ಬಂದ್ರೆ ನಾನು ಆ ಕಂಟೆಂಟ್ ಕೊಟ್ಟು ನಾನು ಅದಕ್ಕೆ ಹೇಳ್ತೀನಿ, ಆನ್ಸರ್ ಕೊಡ್ತೀನಿ. ಹಾಂ, ಮಾಡಿ ರಿಸಲ್ಟ್ ತೋರಿಸ್ಬೇಕು, ಅವಾಗ ಮಾತ್ರ ಸಂಪಾದನೆ ಗೊತ್ತಾಗೋದು. ಹಾಂ, ಮಾಡಿರೋ ಸಂಪಾದನೆಗಿಂತ ಖರ್ಚೇ ಜಾಸ್ತಿ ಐತೆ ಇವಾಗ. ಹಾಂ, ಖರ್ಚು ಜಾಸ್ತಿ ಇದೆ. ಎಷ್ಟು ಬರ್ಬೋದು ದಿನ ಖರ್ಚು? ಏನು ಡೈಲಿ ಖರ್ಚು 1,500 ಬರುತ್ತೆ ಡೈಲಿ. ಹಾಂ, ಗಾಡಿಗೆ ನಮ್ದು ಲೆಕ್ಕ ಹಾಕೊಂಡ್ರೆ ದಿನಕ್ಕೆ 2,000 ಖರ್ಚು. ದಿನಕ್ಕೆ ಬ್ಯಾಂಕಲ್ಲಿ ಹಾಕೊಂಡ್ರೆ 2,000 ಖರ್ಚು, ಆರಾಮಾಗಿ ತಿಂಗಳಿಗೆ 60,000 ಆಗುತ್ತೆ. ಹಂದಿ ಫಾರಂ ಬರೋ ಬದಲು. ಮತ್ತೆ ಯೂಟ್ಯೂಬ್ ನೋಡ್ಕೊಂಡು ಬರೋರ್ಗೆ ಏನಂತೀಯ ಭರತ್? ಅದೇನೆ, ಆರಾಮಾಗಿ ದುಡ್ಡನ್ನ ಸೇಫಾಗಿ ಮನೇಲಿ ಇಟ್ಕೊಳ್ರಿ. ಹಂಗೆ ಮುಂದಕ್ಕೆ ಹೋಗಿ ಶೆಡ್ ತೋರಿಸಿ ಭರತ್. ಏನ್ ನೋಡ್ತೀರಾ, ಎಲ್ಲ ಬಂದು ತಿರ್ಗಾ ನಮ್ಗೆ ಹಾಕೊಂಡು ಇಡ್ಲಿ ಅಂತಾನ ಶೆಡ್ ನೋಡ್ಕೊಂಡೆಲ್ಲ. ಏಯ ಭರತ್, ತೋರ್ಸು ಭರತ್. ಈ ಯೂಟ್ಯೂಬ್ ನೋಡ್ಕೊಂಡು ಬರೋರ್ಗೆ ನಿನ್ ಕಂಟೆಂಟ್ ತೋರಿಸ್ಬೇಕು ಭರತ್. ಯೂಟ್ಯೂಬ್ ಬರೋ ನೋಡ್ಕೊಂಡು ಹೇಳದ್ನಲ್ಲ, ಆರಾಮಾಗಿ ಮನೇಲಿ ಬೇರೆ ಏನ್ ಕೆಲಸ ಮಾಡಿದ್ರೆ ಅದೇ ಕೆಲಸ ಮಾಡ್ರಿ. ಎಲ್ಲ ಈ ಫೀಲ್ಡ್ಗೆಲ್ಲ ಕಷ್ಟ ಐತೆ. ನಾನು ಈ ಫೀಲ್ಡ್ಗೆ ಬಂದು ಅವಾಗಲೇ 15 ವರ್ಷ ಆಯ್ತು. 15 ವರ್ಷ. 15 ವರ್ಷದಿಂದ ಎಷ್ಟು ಸಂಪಾದನೆ ಮಾಡಿದ್ರ ಭರತ್? ಸಂಪಾದನೆಗಿಂತ ಖರ್ಚು ಬಂಡವಾಳ ಎಷ್ಟು ಹಾಕಿದೀನಿ ಅಂತ ಕೇಳ್ರಿ. ಮತ್ ಮೊನ್ನೆ ಯೂಟ್ಯೂಬ್ ಅಲ್ಲಿ ಹೇಳ್ತಿತ್ತಲ್ಲ 2 ಲಕ್ಷ 3 ಲಕ್ಷ ಸಿಗುತ್ತೆ ಅಂತ. ಕಂಟೆಂಟ್ ಕೊಡೋಕೆ ನಾನು ಕೇಳಿದ್ರೆ ನಾನು ಹೇಳ್ತೀನಿ. 15 ವರ್ಷಕ್ಕೆ ಹಂಗಾರೆ ಎಷ್ಟಾಯ್ತು? ಡೈಲಿ 1,000 ರೂಪಾಯಿ ಡೀಸೆಲ್ ಲೆಕ್ಕ ಹಾಕೊಳ್ರಿ. 15 ವರ್ಷಕ್ಕೆ ಡೀಸೆಲ್ಗೆ ಎಷ್ಟಾಗೈತೆ ಲೆಕ್ಕ ಹಾಕೊಳ್ರಿ. 42 ರೂಪಾಯಿಂದ ಡೀಸೆಲ್ ಇದ್ದಾಗಿಂದ 91 ರೂಪಾಯಿ ಡೀಸೆಲ್ ಗಂಟ. ಹಂಗೆ ವಾಕಿಂಗ್ ನಡೀರಿ, ತೋರಿಸಿರಂತೆ. ಹೇಳಿ ಭರತ್. ಏನು ಹೇಳೋದು, ಹೇಳ್ತಾ ಇದ್ದೀನಿ ನಾನು, ಕೇಳಿಸ್ಕೊಳ್ರಿ. ಹಾಂ, ಮತ್ತೆ ಈಗ ಮಾರ್ಕೆಟಿಂಗ್ ಹಂಗಾರೆ ವೇಸ್ಟ್ ಅಂತೀರಾ? ಮಾರ್ಕೆಟಿಂಗ್ ವೇಸ್ಟ್ ಅಲ್ಲ, ಬಿಸ್ನೆಸ್ ಅಲ್ಲಿ ರೇಟಿಂಗ್ ಹೆಂಗಿರುತ್ತೆ ಅಂತ ಹೇಳಕ್ ಬರಲ್ಲ. ಇವಾಗ ಕಮ್ಮಿ ಆಗ್ಬೋದು, ನಾಳೆ ಜಾಸ್ತಿ ಆಗ್ಬೋದು. ಹಾಂ, ಓಹೋ, ಇವಾಗ ಕಮ್ಮಿ ನಾಳೆ ಜಾಸ್ತಿ ಆಗ್ಬೋದು. ಏನು ಕಮ್ಮಿ ಆಗಿರೋದು ಅಂತಂದ್ರೆ ಫಾರಂ ಜಾಸ್ತಿ ಆಯ್ತು, ಅದಕ್ಕೆ ಬಿಸ್ನೆಸ್ ಎಲ್ಲ ಡೌನ್ ಆಗಿರೋದು. ಹಾಂ, ಹಾಂ, ಫಾರಂ ಜಾಸ್ತಿ ಆಗಿರೋದಕ್ಕೆ ಬಿಸ್ನೆಸ್ ಕಮ್ಮಿ ಇರೋದು. ಸೊ ಜೋರಾಗಿ ಮಾತಾಡಿ ಬರೋದು ಕೇಳಿಸ್ತಾ ಇಲ್ಲ ಜನಗಳಿಗೆ. ಕ್ಯಾಮ್ರಾ ಸೌಂಡ್ ಬೇರೆ. ಸರಿ, ಹಂಗೆ ಮುಂದಕ್ಕೆ ವಾಕಿಂಗ್ ಮಾಡಿ. ವಾಕಿಂಗ್ ಮಾಡ್ಬೇಕಾ? ಹಾಂ, ವಾಕಿಂಗ್ ಮಾಡಿ. ಹೇಳಿ ಬರತ್. ಈಗ ಫಾರಂ ಜಾಸ್ತಿ ಆದ್ಮೇಲೆ ಬಿಸ್ನೆಸ್ ಕಮ್ಮಿ ಆಯ್ತು. ಹಾಂ, ಅದರಿಂದನೇ ಹೊಡ್ತಾ ಬಿದ್ದಿರೋದು. ಬಿಟ್ರೆ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದೆ, ಬೆಂಗಳೂರಲ್ಲೇ ಮಾರ್ಕೆಟಿಂಗ್ ಇದೆ. ಹಾಂ, ಬಟ್ ಜಾಸ್ತಿ ಫಾರಂ ಆದಾಗ ಎಲ್ಲಾ ಕಡೆ ಸ್ಟ್ರಕ್ ಆದಾಗ ಬಿಸ್ನೆಸ್ ರೇಟಿಂಗ್ ಎಲ್ಲ ಈಗ ಅದೇನೋ AFS ಇದೆ, ಹಂಗಿದೆ ಹಿಂಗಿದೆ ಅಂತಾರಲ್ಲ. ಇದೆ, ಆದ್ರೂ ಜನ ಏನ್ ಭಯ ಬೀಳಲ್ಲ. ದುಡ್ಡಿದೆ, ಜನಗಳ ಹತ್ರ ಹಾಕ್ತಾರೆ, ಹಾಳು ಮಾಡ್ಕೊಡೋಕೆ ಬರ್ತಾರೆ ಅಷ್ಟೇ. ಹಾಂ, ಆಫ್ರಿಕನ್ ಸ್ವೈನ್ ಫೀವರ್ ಇದೆ, ಇವಾಗೂ ಯಾರಿಲ್ಲ ಅಂತ ಹೇಳಿ ಕಟ್ ಆಫ್ ಆಗಿಲ್ಲ. ಅದೊಂದು ಚೇಂಜ್. ಹಾಂ, ಈಗಲೂ ಇದೆ. ಹೌದು. ಓ, ಅದು ಬಂದರೆ ಹೆಂಗೆ? ಬಂದರೆ ಏನಿಲ್ಲ, ಚಿಕ್ಕ ತಿರುಪ್ತಿಗೆ ಹೋಗೋದೇ. ತಿರುಪ್ತಿಗೆ ಹೋಗೋದು ಬೇಡ, ಚಿಕ್ಕ ತಿರುಪ್ತಿಗೆ ಹೋಗ್ಬೋದು. ಮೊನ್ನೆ ಯಾರು ವಿಜಯನಗರದವ್ರು ಫೋನ್ ಮಾಡಿದ್ರಲ್ಲ ನಿಮಗೆ, ಫಾರಂ ಎಲ್ಲರೂ ಇದೆ ನೋಡ್ರಿ ಮಾಡ್ತೀವಿ ಅಂತ.
ಹೇಳಿದ್ರು ಅಣ್ಣ ಆರಾಮಾಗಿ ಏನ್ ಬಿಸ್ನೆಸ್ ಮಾಡ್ತಿದ್ದೀರಾ ಅದೇ ಬಿಸ್ನೆಸ್ ಇಲ್ಲ ಇರ್ರಿ ಅಣ್ಣ, ಅದು ಇದಕ್ಕೆಲ್ಲ ಬರಕ್ಕೆ ಹೋಗ್ಬೇಡ್ರಿ. ನಮ್ಗೇನ್ ಹೊಟ್ಟೆ ಉರಿ ಇಲ್ಲ, ಬಿಸ್ನೆಸ್ ಮಾಡ್ಲಿ ಮಾಡಬಾರ್ದು ಅನ್ನೋದು ಏನಿಲ್ಲ, ಬಂದ್ ಸುಮ್ನೆ ದುಡ್ಡು ಯಾಕೆ ಕಳ್ಕೊಳ್ಳೋದು ಅಂತ ಅಷ್ಟೇ ಇರೋದು. ಹಂಗಂತೀರಾ? ಹೌದು. ಹಾಗಾದ್ರೆ ನೆಕ್ಸ್ಟ್ ಯೂಟ್ಯೂಬ್ ಮಾಡೋರ್ಗೆ ಏನಂತೀರಾ ಈ ಹಂದಿಗಳ ಬಗ್ಗೆ? ದಯವಿಟ್ಟು ನಿಮ್ ಲೈಕ್ಸ್ ಸಬ್ಸ್ಕ್ರೈಬ್ಸು ಅದಕ್ಕೆಲ್ಲ ನಿಮ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಬೇರೆದಕ್ಕೆಲ್ಲ ಮಿಸ್ಯೂಸ್ ಮಾಡ್ಕೊಂಡು ಈ ವಿಡಿಯೋಸ್ ಎಲ್ಲ ಮಾಡಬೇಡಿ. ಮಾರ್ಕೆಟಿಂಗ್ ಚೆನ್ನಾಗಿದೆ, ಬಟ್ ನಿಮ್ಮ ಕಂಟೆಂಟ್ಗಳಿಂದ ಬಿಸ್ನೆಸ್ ಹಾಳಾಗಬಾರ್ದು ಅಷ್ಟೇ. ನಿಮ್ಮ ಅವ್ರು ವಿಡಿಯೋ ನೋಡ್ಕೊಂಡು ಸಾವಿರಾರು ಜನ ಬರೋ ಸಂಖ್ಯೆ ಜಾಸ್ತಿ ಆಯ್ತು, ಸ್ಟ್ರಕ್ ಆಗುತ್ತೆ. ಇವಾಗ ನಾನು ಎಕ್ಸಾಂಪಲ್ ಏನ್ ಕೊಡ್ತೀನಿ ಅಂದ್ರೆ, ಇವಾಗ ಯಾರೋ ಒಂದು 50 ಎಕರೆ ಟೊಮೊಟೊ ಹಾಕವ್ನೆ, ಪಕ್ಕದವ್ ನೋಡ್ಬಿಟ್ಟು ಅವನು ಒಂದು 100 ಎಕರೆ ಟೊಮೊಟೊ ಹಾಕ್ಬಿಟ್ಟು ಅವ್ನ ಲಾಭ ಬರ್ತೈತೆ ಅಂತ ಅವನೇ ಏನಾಗುತ್ತೆ, ಅಲ್ಲೂ ಟೊಮೊಟೊ ಬಂತು ಇಲ್ಲೂ ಟೊಮೊಟೊ ಬಂತು, ಅಲ್ಲೇನಾಗುತ್ತೆ ತಗೊಳ್ಳೋನ್ ಕಮ್ಮಿ ಆದಾಗ ಟೊಮೊಟೊ ರೇಟು ಡೌನ್ ಆಗುತ್ತೆ. ಹಂಗೆ ಇದನ್ನು ಅಷ್ಟೇ, ಫಾರಮ್ ಎಷ್ಟಿರ್ಬೇಕು ಅಷ್ಟೇ ಇರಬೇಕು. ಜಾಸ್ತಿ ಆಗೋಷ್ಟೇನಾಗುತ್ತೆ, ಕಮ್ಮಿ ಬಿಸ್ನೆಸ್ ಆಗುತ್ತೆ. ಹಂಗೆ ಇವಾಗ ಹೊಸ ಫಾರಂ ಮಾಡ್ಕೊಂಡು ಅನ್ನಗಳೆಲ್ಲ ಸಿಕ್ಕಿದ ಕಡೆ ತಗೊಂಡೋಗ್ತಾರಂತಲ್ಲ, ಅದೇನದು? ಅದೇಗೆ ವೇಸ್ಟ್ ಫುಡ್ ಏನ್ ಬಿಡ್ರಿ, ಇವಾಗಿಂದಲೇ ಅವಾಗಿಂದ ಕಾಂಪಿಟೇಷನ್ ಐತೆ. ಅಲ್ಲಲ್ಲ, ಸೈನ್ ಫ್ಲೂ ಹೇಳ್ತಾರದು. ಫೀವರ್ ಅದೇನೆ, ಒಬ್ಬರು ಫುಡ್ ಒಬ್ರು ಎತ್ಕೊಳೋದಿಲ್ಲ, ಅದರಿಂದನೇ ಬರುತ್ತೆ ಸೈನ್ ಫೀವರ್. ಒಬ್ರು ಎತ್ಕೊಂಡಿರೋ ಜಾಗಕ್ಕೆ ಇನ್ನೊಬ್ರು ಹೋದ್ರೆ. ಸರಿ, ಇನ್ನೇನಂತೀರಾ ಭರತ್? ಲಾಸ್ಟ್ ಒಂದೆರಡು ಮಾತು. ಎರಡು ಮಾತು ಏನು ಹೇಳಿದೆ, ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ. ಒಂದೇ ಸರಿ ಸಕ್ಸಸ್ ಆಗಕ್ಕಾಗಲ್ಲ ಯಾವ್ದ್ರಲ್ಲೂ ಅಷ್ಟೇ. ನಾನು ಹೇಳಿದ್ನಲ್ಲ, ನಾನೇ 15 ವರ್ಷ ಆಯ್ತು ಈ ಕೆಲ್ಸಕ್ಕೆ ಬಂದಿ ಅಂತ. ಸುಮಾರು 1.5 ಕೋಟಿ 2 ಕೋಟಿ ಮಾಡಿದಿರಿ 15 ವರ್ಷದಲ್ಲಿ? ಮಾಡಿರೋದಕ್ಕಿಂತ ಹೇಳಿದ್ನಲ್ಲ ಅವಾಗಲೇ ಖರ್ಚು ಎಷ್ಟು ಮಾಡಿದೀನಿ ಅಂತ ಲೆಕ್ಕ ಹಾಕೊಂಡ್ರೆ ನಾನು ಆರಾಮಾಗಿ ಮನೇಲಿ ಇರ್ಬೋದಾಯ್ತು, ಈ ಕೆಲ್ಸಕ್ಕೆ ಬರಂಗಿಲ್ಲ. ಖರ್ಚೆಲ್ಲ ಲೆಕ್ಕ ಹಾಕಿದ್ರೆ ಯಾರು ಏನು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆದ್ರೂ ಮಾಡ್ಬೇಕಲ್ಲ. ಏನೋ ನಮ್ಮ ಅಜ್ಜಿ ತಾತ ಮಾಡ್ಕೊಂಡು ಬಂದ್ರು, ನಮ್ಮ ತಂದೆಯವ್ರು ಹೇಳ್ಕೊಟ್ರು, ನಾವು ಈ ಕೆಲಸದಿಂದ ಬಂದಿರೋ ಬಿಟ್ರೆ ನಾವು ಯಾವ ಯೂಟ್ಯೂಬ್ ನೋಡ್ಕೊಂಡು ಫಾರ್ಮರ್ ಆಗಕ್ಕೆ ಬಂದಿವಿ. ಯೂಟ್ಯೂಬ್ ಫಾರ್ಮರ್ ಅಲ್ಲ ಅಂತೀರಾ ನೀವು? ಫಾರ್ಮರ್ ಅಲ್ಲ, ನಾವು ಹಾರ್ಡ್ ವರ್ಕ್ ಫಾರ್ಮರ್. ಹಂಗಾರೆ ಲಾಸ್ಟ್ ಒಂದ್ಸತಿ ನಿಮ್ಮ ಫಾರಮ್ ಎಲ್ಲ ಒಂದ್ಸತಿ ಜನಗಳಿಗೆ ತೋರಿಸ್ಬೋದಾ? ತೋರಿಸಿ ನಡೀರಿ, ತೋರಿಸಿರೋದು ನೀವೇ, ನಿಮ್ಮ ಫಾರಮ್ ನೀವೇ ತೋರಿಸ್ಬೇಕಲ್ಲ.